3 ತಿಂಗಳು 3 ತಿಂಗಳು ಒಳಗೆ ತೆಗಿತಿದ್ರು. 3 ತಿಂಗಳು 3 ತಿಂಗಳು ಕೆಲವು 2 ತಿಂಗಳಿಗೆ ತೆಗೆದ್ಬಿಟ್ಟಿದ್ವಿ. ಆವಾಗ ಟ್ರೈನಿಂಗ್ ಬೇರೆ ಇತ್ತು, ಇವಾಗ ಟ್ರೈನಿಂಗೇ ಬೇರೆ. ಆವಾಗ ಏನು ಮಾಡ್ತೀವಿ ನಾವು, ಫಸ್ಟ್ ಆನೆ ತೆಗಿಬೇಕಾದ್ರೆ 2 ಆನೆ ಮುಂದ್ಗಡೆ 2 ಆನೆ ಕಟ್ಕೊಂಡು, ಈ ಕಡೆ 2 ಆನೆ ಕಟ್ಕೊಂಡು, ಹಿಂದ್ಗಡೆ ಒಂದು ಕಟ್ಕೊಂಡು, ಮೇಲೆ ಮಂಚ ಫಸ್ಟ್ ಮಂಚಾಲ್ ಕುತ್ಕೋಬೇಕು, ಹಿಂದೆ ಕುತ್ಕೋಬೇಕು ಬಾಲ್ದ ಹತ್ರ. ಇಲ್ಲಿ ಕುತ್ಕೊಳಂಗಿಲ್ಲ, ಕುತ್ಕೆ ಮೇಲೆ ಕುತ್ಕೊಳಂಗಿಲ್ಲ, ಅದ್ಮೇಲೆ ಕುತ್ಕೊಂಡು ಟ್ರೈನಿಂಗ್. 3 ಆನೆ ಕಟ್ಕೊಂಡೇ ಟ್ರೈನಿಂಗ್ ಕೊಡ್ಬೇಕಿತ್ತು, ತಗೊಂಡೋಗೋದು ಬರೋದೆಲ್ಲ. ಹಿಂದ್ಗಡೆ ಆನೆ ಬಿಚ್ತಿದ್ರು, ಆಮೇಲೆ 1 ಆನೆ ಈ ಕಡೆ ಬಿಚ್ಚೋದು, ಆಮೇಲೆ ಈ ಕಡೆನೆ ಬಿಚ್ಚ ಆಮೇಲೆ ಟ್ರೈನಿಂಗ್ ಆಗ್ತಿತ್ತು. ಇವಾಗ ಹಂಗಿಲ್ಲ, ಆನೇನು ಏನಿಲ್ಲ, ಜನರೇ ಹುಡುಗರೇ ಟ್ರೈನಿಂಗ್ ಕೊಡ್ಕೊಂತಾರೆ. ಈಗ ನಮ್ಮ ಕಾಲದಲ್ಲಿ ಅಂದ್ರೆ ಈಗ ನೋಡಿ, ನಾವು ಹೇಳ್ತೀವಿ ಆನೆ ಅಂತ ಹೇಳಿ. ಈಗ ಒಳ್ಳೆ ನಾವು ಹೇಳ್ತೀವಿ ಮಂಚಾನೇ ಕೆಟ್ಟನು. ಈಗ ಮಂಚಾನೇ ಕೆಟ್ಟ ಪ್ರಾಣಿ ಅಂದ್ರೆ ನಾವು ಪ್ರಾಣಿ ಅಂತೀವಿ, ಭಾಳ ಕೆಟ್ಟ ಪ್ರಾಣಿಯಪ್ಪ ಅಂತ. ಪ್ರಾಣಿ ಯಾವುದು ಕೆಟ್ಟಾಗಿಲ್ಲ, ನಾವೇ ಕೆಟ್ಟವ್ರು. ಯಾಕೆ ಕೆಟ್ಟ ನೋಡಿ, ಈಗ ನಾನು ಹೇಳ್ದಂಗೆ, ಈಗ ಶಂಕರ ಎಷ್ಟು ನಾನು ಸುಮಾರು ಆನೆ ಮೇಲೆ ಮಾಡ್ತೀವಿ, ಗಂಡ ಆನೆ ಮೇಲೆ. ನಾನು ಇವತ್ತಿಗೆ ಒಂದು ಥೇಟ ಹಿಂಗೆ ಎತ್ತಿ ಹೊಡಿಲ್ಲ ಆನೆಗಳು. ಅಂದರೆ ನಾವು ನೋಡ್ಕೋಬೇಕು ಚೆನ್ನಾಗಿ, ನಾವು ನೋಡ್ಕೋಬೇಕು. ನಾವು ಪ್ರಾಣಿ ಅಂದಮೇಲೆ ನಮ್ಮದೇ ಅಂತ ಹೇಳಿ ಅದಕ್ಕೆ ನಮ್ಗಿಂತ ಜಾಸ್ತಿ ಆಗಿ ನೋಡ್ಬೇಕು. ನಾನೇನಾದ್ರು ತಿಂತಾರೆ ಬಂದು ಬಾಯಿಗೆ ಕಳ್ಕೊಂಡು ಕೂತ್ಬಿಡೋದು. ನಾನು ತಿನ್ನೋವಷ್ಟು ಅದು ಕೊಡಬೇಕಿತ್ತು ಶಂಕರನ್. ಮತ್ತು ಯಾರು ಬರೋಂಗಿಲ್ಲ ಅದ್ರ ಹತ್ರ, ಅಷ್ಟು ತಿಂತು. ಶಂಕರ ಅಂದರೆ ನಿಮ್ಗೆ ಶಂಕರಾಚಾರ್ಯ ಅಂತ ಆಯ್ತು ನಿಮ್ಮ ಶೃಂಗೇರಿ ಮೊದಲೇ, ಅವ್ರ ಹೆಸರು ಇದು ಕೆಟ್ಟಿದ್ದು ಶಂಕರ ಅಂತ. ಅಂತಂತ ಆನೆಗಳು. ಅದು ಹಾಡು ಹೌದು, ಅದು ಫಸ್ಟ್ ಒಂದು ಹಾಡಿದೆ, ಎಲ್ಲಿ ಒಳಗಡೆ ಒಂದು ಹಾಡ್ತಾರೆ. ಅದು ಕೆರಿಬೇಕಾರೆ ಕೆರಿಯೋದು ಹೆಂಗೆ ಅಂದರೆ, ಈಗ ಇವಾಗ ಬಾಟ್ಲಿಗಳು, ಅವಾಗ ಬಾಟ್ಲಿಗಳಿಲ್ಲ, ಅವಾಗ ಕಡ್ಡಿ ಗಿಡ್ಡಿ ಕಟ್ಕೊಂಡು ಕೆರಿತಿದ್ರು ಒಳಗೇನೆ ಬಗಲ ಮೇಲೆ. ಅದು ಹೆಂಗೆ ಕೆರಿಯೋದಂದ್ರೆ, ಮೊದಲಿಗೆ ಕುಲ್ಲ ಇದಿಲ್ಲ ಆನೆ, ಆ ಕ್ರಾವಲ್ ಕುಲ್ಲ ಆಗ್ತಿದೆ. ಆಮೇಲೆ ನಾವೇನು ಮಾಡ್ತೀವಿ, ಕೆರಿಬೇಕಾದ್ರೆ ಮೊದಲೇ ಒಂದು ಪೋಲ್ಸ್ ಹಾಕ್ತೀವಿ, ಮಧ್ಯ 4 ಪೋಲ್ಸ್ ಹಾಕ್ತೀವಿ, 5 ಪೋಲ್ಸ್ ಹಾಕ್ತೀವಿ. ಫಸ್ಟ್ 5 ಪೋಲ್ಸ್ ಹಾಕ್ಬೇಕಾದ್ರೆ ಅದು ಕ್ವಾಣೆಯಲ್ಲಿ ಆಗ್ಬಿಡ್ತದೆ. ಈ ಕಡೆ ಕ್ವಾಣೆ ಬಿಚ್ಕೊಂಡಿರ್ತೈತಿ, ನಾವು ಈ ಕಡೆ ಕ್ವಾಣೆ ಒಳಗೆ ಹೋಗಿ ಆ ಕಡೆ ಈ ಕಡೆಯಿಂದ ಸುತ್ತಾನು ಕೆರಿಬೇಕು. ಅದಕ್ಕೆ ಆ ಕೆರಿಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ಒಂದು ಇದು ಹಾಡು ಇದೆ, ಸುಮಾರು ಹಾಡಿದೆ, ಅದೆಲ್ಲ ಸುಮಾರು ಈಗ ಅದೆಲ್ಲ ಮತ್ತಂಗಾಗಿದೆ. ಹಾಂ, ಅದು ಅವಲೇ ಇದು ಆವಾಗಲ್ಲ. ಕೆರಿಬೇಕಾದ್ರೆ 13 ಸಾಜನ 33 ಸಾಜನ ಚಲೋ, ಅದು ಹಂಗೆ 13 ಅಂದರೆ ಆನೆ ಚೆನ್ನಾಗಿ ಕಾಣಬೇಕು, ಮಾವತನು ಚೆನ್ನಾಗಿ ಕಾಣಬೇಕು. ಅದು ಹಾಡಲ್ಲಿ 13 ಸಾಜನ 33 ಸಾಜನ ಚಲೋ ರೇ ಚೀಲೆ ಬಾಗ್ ಮೇ ಹಮಾರೆ ಬಾಗ್ ಮೇ ನಿಂಬೂನಾ ದಾರಿ. ಅದು ಯಾಕೆ ಕೆರಿಬೇಕಾದ್ರೆ ಹೇಳೋದು. ಆಮೇಲೆ ಹೊರಗೆ ಬಂದ ಮೇಲೆ ಅದು ಹೊರಗಡೆ ಹೋಗ್ಬೇಕಲ್ಲ, ಕಾಣೆ ಬರ್ದಂತ ಬೈತಾನೆ ಮುಂದ್ಗಡೆ ಒಂದು ಇದು ಗಳೆ ಹಾಡ್ಕೊಂಡು. ಆನೆ ಅವನ ಮೇಲೇನೆ ಹೋಗ್ಬೇಕು, ಅವನು ಹೋದಂಗೆ ಹೋಗ್ಬೇಕು, ಅವ್ನು ಬಂದಂಗೆ ಹೋಗ್ಬೇಕು. ಆವಾಗ ಏನು ಹೇಳ್ತಾರೆ ಅಂದರೆ, ಹೌಲೆ ಹಿವ್ಲೆ ದೋಮ್ ಕಾಂಡಿಲೆ ರಸಮ್ ಕೋ ಬಸಮ್ ಕರ್ಕೆ ಸರ್ಕ ಬಲ ಸಂಗ್ಲೇಕೆ ಅಂತೇಳಿ. ಅದೇನಂದ್ರೆ ಹೌಲೆ ಹಿವ್ಲೆ ಅಂದರೆ, ಹೌಲೆ ಹಿಂಗೆ ತಗೋ ಹಂಗೆ ತಗೋ ಅಂತ. ಹೌಲೆ ಹಿವ್ಲೆ ಅಂದರೆ 13 ಸಾಧನ 33 ಸಾಧನ, ಆನೆನೂ ಸಾಧಬೇಕು, ಮಾತನೂ ಸಾಧಬೇಕು ಅಂತೇಳಿ ಆ ಹಾಡು. ಅದು ಅಷ್ಟು ಹಾಡು ಹೇಳ್ತಾರೆ. ಅರ್ಥ ಆಗಲ್ಲ, ನಮ್ದು ಇದ್ದದ್ದು ಅವಾಗ ಅಷ್ಟು ಗಲಾಟೆ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೇಕು. ಅವಾಗ ಆನೆ ಅದಕ್ಕೆಲ್ಲ ಹೋಗ್ಬೇಕು. ಕೊಡಗು ಸೈಡ್ ನನಗೆ ಗೊತ್ತಿಲ್ಲ, ಈ ಕಡೆ ನಮ್ಮ ಕಡೆ ಸೈಡ್ ನಮ್ದು. ಈಗ ಏನು ಗೊತ್ತಾ, ಫಸ್ಟ್ ಟ್ರೈನಿಂಗ್ ಕ್ಯಾಂಪ್ ಇದೆ, ಆನೆಗಳು ಟ್ರೈನಿಂಗ್ ಕ್ಯಾಂಪು ಶಿವಮೊಗ್ಗನೇ. ಎಲ್ಲೂ ಆನೆಗಳು ಕ್ಯಾಂಪ್ ಇದ್ದಿಲ್ಲ. ಶಿವಮೊಗ್ಗ ಅಂದರೆ ಮಸ್ಟು ಲಕ್ಕೋಳಿ ಕ್ಯಾಂಪ್ ಒಂದು, ಶಿವಮೊಗ್ಗ ಕ್ಯಾಂಪ್ ಒಂದು. ಅದಕ್ಕೆ ಇಲ್ಲಿ 2 ಜಮೀನು ಇರೋದು. ಲಕ್ಕೋಳಿ ಕ್ಯಾಂಪ್ ಇದು ಟ್ರೈನಿಂಗ್ ಕ್ಯಾಂಪ್ ಅಂದರೆ ನಮ್ಮ ಬಾಂಗ್ಲಾದೇಶ, ನಮ್ಮ ತಂದಿರಲ್ಲ ಬಾಂಗ್ಲಾದೇಶನವರು. ಇಲ್ಲಿ ಹೆಂಗೆ ಆನೆ ಸಾಕೋದು ಏನು ಅದು ಗೊತ್ತಿದ್ದಿಲ್ಲ. ಆನೆ ಹೆಂಗೆ ಸಾಕ್ಬೇಕು ನಮ್ಮ ಅಪ್ಪ. ಅವಾಗ ಇಲ್ಲಿ ಆನೆ ಸಾಕೋದು ಹೆಂಗೆ ಗೊತ್ತಿಲ್ಲ. ಬಾಂಗ್ಲಾದೇಶನ ಅವ್ರು ಬಂದು ಅಂದರೆ ಬ್ರಿಟಿಷ್ ಕಾಲದಲ್ಲೇ ಬಂದಿರೋದು, ಈಗಿನ ಕಾಲದಲ್ಲೇ ಬ್ರಿಟಿಷ್ ಕಾಲದಲ್ಲೇ ಬಂದಿರೋದು ಬಾಂಗ್ಲಾದೇಶನವರು. ಅವಾಗ ಬಂದು ಟ್ರೈನಿಂಗ್ ಕೊಟ್ಟಿದ್ದವ್ರು, ಆನೆ ಹೆಂಗೆ ಸಾಕೋದು, ಹೆಂಗೆ ಹಿಡಿಯೋದು, ಹೆಂಗೆ ಮಾಡೋದು, ಹೆಂಗೆ ಕ್ರವಾಲ್ ಮಾಡೋದು ಅಂತ ಎಲ್ಲ ಅವರಿಂದ. ಬಾಂಗ್ಲಾದೇಶದಿಂದ ಆವಾಗ ಅದಕ್ಕೆ ಆನೆಗೆ ಬಾಂಗ್ಲಾ ಭಾಷೆ, ನಮ್ಮ ಕರ್ನಾಟಕ ಭಾಷೆ ಇಲ್ಲ. ಅಂದರೆ ಸ್ವಲ್ಪ ಜನ ಕೇಳ್ತಾರೆ, ಹೆಂಗೆ ಯಾಕೆ ನಮ್ಮ ಭಾಷೆ ಕನ್ನಡ ಕಲ್ಸ್ಬೋದಲ್ಲ, ಇಂಗ್ಲೀಷ್ ಕಲ್ಸ್ಬೋದಲ್ಲ. ಈ ಕನ್ನಡ ಕಲ್ಸಿ ನೀವು ಬಂದು ಮಾತಾಡ್ತೀರಿ, ಈಗ ಅವರು ಬಂದು ಮಾತಾಡ್ತಾರೆ. ಅಂದರೆ ಬ್ರಿಟಿಷ್ನವ್ರು ಅವಾಗ ಆತಲ್ಲೇ ಓದಿಸಿದ್ರು, ಇದೇ ಭಾಷೆ ಇರಬೇಕು ಅಂತ ಆ ಭಾಷೆ ಇರ್ತದ್ರು. ಚೈ ಅಗ್ಗತ್ತು ಮಲ್ಲಿ, ಇವಾಗ ಅಷ್ಟೇ ಚೈ ಅಗ್ಗತ್ತು ಮಲ್ಲಿ. ನಮ್ಮ ಕಾಲದಲ್ಲಿ ಟಿಂಬರ್ ಇಳಿಯೋಕ್ಕೆ ಜುಕ್ಮಾರ್ ಅಂದರೆ ಬಗ್ಗಿ ಹೊಡಿಬೇಕು, ಜುಕ್ಮಾರ್ ಅಂದರೆ ಬಗ್ಗಿ ಹೊಡಿಬೇಕು. ದರ್ ಕಮೂರ್ ಅಂದರೆ ಎತ್ತಿ ಬಾಯಲ್ಲಿ ಇಟ್ಕೋಬೇಕು, ದಲಿತೋಲ್ ಅಂದರೆ ಎತ್ತಿ ಸಾಕ್ಬೇಕಾಗ್ರೆ. ಆವಾಗಿನ ಭಾಷೆಗಳು. ಅವಾಗ ಟಿಂಬರ್ ಕೆಲಸ ಮಾಡ್ತಾರೆ. ಟಿಂಬರ್ ನಮ್ಮ ಕಾಲಲ್ಲಿ ಅದು ಪೂರ. ಈಗ ನೋಡಿ, ಈಗ ನಮ್ಗೆ ಬಸ್ನಲ್ಲಿ ಹೋಗ್ಬೇಕಾದ್ರೆ ನೀವು ಕಾಲಲ್ಲಿ ಬ್ರೇಕು, ಕೈಯಲ್ಲಿ ಸ್ಟೇರಿಂಗು, ಹಂಗೆ ಇದು ಅಷ್ಟೇ, ಕಾಲಲ್ಲೇ ಪೂರ ಬ್ರೇಕ್.
ಮತ್ತೇನಿಲ್ಲ. ಈಗ ಆ ಕಡೆ ಎಲ್ಲ ನಿಮ್ಮ ಮೈಸೂರು ಕಡೆ ಎಲ್ಲ ಕೊಕ್ಕೆ ಇರ್ತದೆ, ನಮ್ಮಲ್ಲಿ ಕೊಕ್ಕೆ ಇಡಲ್ಲ, ಪೂರ ಕಾಲಲ್ಲೇ ಬ್ರೇಕ್. ಕೊಕ್ಕೆ ಉಪಯೋಗಿಸಲ್ಲ ನಾವು ಜಾಸ್ತಿ, ನಮ್ಮ ಅವಾಗಿಂದನೂ ಕೊಕ್ಕೆ ಉಪಯೋಗಿಸಲ್ಲ. ಈ ಪೂರ ಕಾಲಲ್ಲಿ ಬ್ರೇಕ್ ಎಲ್ಲ, ಕಾಲು ಹಿಂಗೆ ಅಲ್ಲಾಡ್ಸಿದ್ರೆ ಮುಂದೆ ಹೋಗುತ್ತೆ, ಹಿಂಗೆ ಅಮುಕರೆ ಹಿಂದೆ ನಿಂತ್ಕೊತೆ. ಸ್ವಲ್ಪ ಹಿಂದೆ ಕಾಲು ಹಿಂಗೆ ಮಾಡಿ ಹಿಂದೆ ಹೋಗ್ತದೆ. ಒಂದು ಕಾಲು ಹಿಂಗೆ ಅಮುಕೊಂಡು ಒಂದು ಕಾಲು ಅಲ್ಲಾಡ್ಸಿದ್ರೆ ಈ ಕಡೆ ತಿರುಗುತ್ತೆ, ಈ ಕಡೆ ಕಾಲು ಅಮುಕಿ ಈ ಕಡೆ ಅಲ್ಲಾಡ್ಸಿ ಹಿಂಗೆ ತಿರುಗುತ್ತೆ. ಹಂಗೆ ಈಗ ನಾವು ಹೋಗ್ತಾ ಇರ್ತೀವಿ, ಕಾಡ ಹೋಗ್ತಾ ಇರ್ತೀವಿ, ದಲಿ ಅಂದರೆ ಈಗ ಈ ಮರ ಬಂತು, ದಲಿ ಇದೆ ಅಂದರೆ ಎತ್ತಿದೆ, ಮಾರಿ ಅಂದರೆ ಹಿಂಗೆ ಮುರಿತೈತೆ, ನಮಗೆ ರಸ್ತೆ ಮಾಡ್ಕೊಡ್ತೈತೆ. ನಾವು ನಮಗೆ ತಾಗ್ಬಾರ್ದು ಅಂತ, ಮೇಲೆ ಕುತ್ತನಿಗೆ ತಾಗ್ಬಾರ್ದು ಅಂತ ಅದೆಲ್ಲ ಮುರ್ಕೊಂಡು ಹೋಗ್ಬೇಕು ಕಾಡಲ್ಲಿ. ಅದೆಲ್ಲ ಕಲಿಸ್ತಿದ್ರು ಅವಾಗ. ಇವಾಗ ಇಲ್ಲ ಬಿಡಿ, ಇವಾಗ ಕೆಲಸ ಇಲ್ಲಲ್ಲ, ಕೆಲಸದ ಭಾಷೆ ಏನು ಇಲ್ಲ ಈಗ. ಈಗ ಅದೇ ಭಾಷೆ, ಸ್ವಲ್ಪ ಭಾಷೆ ಕೆಲಸ ಆಗಿದೆ. ದರ್ಮಾರಿ ಟಿಂಬರ್ ಎತ್ಬೇಕಾದ್ರೆ ನೀಟ್ ಅಂದ್ರೆ ಹಿಂಗಡೆ ಮುಂದೆ ದುಡ್ಬೇಕು, ಹಿಂದೆ ಮತ್ತೆ ದತ್ತು ಅಂದ್ರೆ ಮತ್ತೆ ಲೋಡ್ ಮಾಡೋದು, ಟಿಂಬರೇ ಲೋಡ್ ಮಾಡ್ತಿದ್ವು ಆನೆಗಳು. ನಾವೆಲ್ಲ ಟಿಂಬರೇ ಲೋಡ್ ಮಾಡ್ತಿದ್ವಿ. ಅವಾಗ ನಮ್ಮ ಕಾಲದಲ್ಲಿ ಏನು ಗೊತ್ತಾ, ನಾವು ಪೂರ 6 ತಿಂಗಳು 9 ತಿಂಗಳು ಹೊರಗಡೆ, 3 ತಿಂಗಳು ಮಾತ್ರ ಊರಿಗೆ ಬರೋದು ನಾವು ಅಷ್ಟೇ. 9 ತಿಂಗಳು ಅವ್ರ ಕೊಟ್ಟಿಗೆಯಲ್ಲಿ ಇವ್ರ ಬಸ್ಲು ಮನೆಯಲ್ಲೇ ಇರ್ಬೇಕು ನಾವು, ಪೂರ ಅಲ್ಲೇ ಕೆಲಸ. ಸರಿಯಾಗಿ ಹೊಟ್ಟೆಗೆ ಊಟ ಇರ್ತಿದ್ದಿಲ್ಲ ಅವಾಗ ನಮಗೆ. ಆವಾಗ ಯಾನೆಗಳಿಗೆ ಭತ್ತ ಕೊಡೋದು ಅದೇ ಭಾಳ ಕಷ್ಟ ಇತ್ತು ಬಿಡಿ. ನನಗೆ 75 ರೂಪಾಯಿ ಸಂಬಳ ನಂತು ಸೇರ್ಬೇಕಾದ್ರೆ, ಆಮೇಲೆ 150 ರೂಪಾಯಿ ಸಂಬಳ, ಆಮೇಲೆ ಸ್ಟ್ರೈಕ್ ಮಾಡಿ 700 ರೂಪಾಯಿ ಸಂಬಳ ಆಗಿತ್ತು. ಯಾವ್ದಾದ್ರು ಕೊಟ್ಟಿಗೆಯಲ್ಲಿ ಈಗ ತಿನ್ನಕ್ಕೆ ಅನ್ನ ಇಲ್ದು ಏನೋ ಗೊತ್ತಾ, ಈ ಭತ್ತ ಒಂದು ಗುಂಡಿ ತಗೊಳ್ಳೋದು ನಾವು, ಸಣ್ಣ ಗುಂಡಿ ತಕ್ಕೊಂಡು ಅದ್ರಲ್ಲಿ ಚೀಲ ಐತಿ, ಅದರಲ್ಲಿ ಭತ್ತ ಹಾಕಿ ಒಂದು ಒಣಕೆ ತೊಗೊಂಡು ಕುಟ್ಟಿ ಅದು ಆ ಪ್ಲೇಟಲ್ಲೇ ಕೇರಿ ಆ ಭತ್ತ ಅಕ್ಕಿ ತಕೊಂಡು ಗಂಜಿ ಮಾಡಿ, ಈ ಜೀರಿಗೆ ಮೆಣಸು ಗೊತ್ತಾ ನಿಮ್ಗೆ, ಕಾರಲ್ಲಿ ಇರ್ತಾವೆ ಜೀರಿಗೆ ಮೆಣಸು, ಅದನ್ನು ಉಪ್ಪು ಸೇರಿಸ್ಕೊಂಡು ಅದನ್ನೇ ಕಳೆದು ಈ ಗಂಜಿ ಕುಡಿಯೋದು. ಹಂಗೆ ಮಾಡಿ ಅವಾಗ ಕಾಲ ಮಾಡೋದು. ಆ ದ್ರೋಣ ಅಲ್ಲೇ ಬಂದಿದ್ದು, 68ರಲ್ಲಿ ತಂದಿದ್ದದು. ಅಲ್ಲ ಕಾಡಾನೆ ಅದು, ಕೆಡ್ಡದಲ್ಲಿ ಹಿಡ್ಕೊಂಡು ಇಲ್ಲಿಗೆ ತಂದಿರೋದು. ದ್ರೋಣ ಮತ್ತೆ ಗಂಗೆ, ಕುಂತಿ, ಲಿಲ್ಲಿ ಇವು ಎಲ್ಲ ಬಂದಿದ್ದು ಇಲ್ಲಿಗೆ. 68ರಲ್ಲಿ ಬಂದಿದ್ದು ಇಲ್ಲಿಗೆ. ಇಲ್ಲ ಇಲ್ಲಿಗೆ ಅಂತ ಬಂದಿದ್ದು. ಆಮೇಲೆ ಮೈಸೂರಿಗೆ ಅಂತ 2 ಆನೆ ಹೋಗಿದ್ದು ಇಲ್ಲಿಂದ, ಭಾಸ್ಕರ, ದ್ರೋಣ. ಅಂದ್ರೆ ಅಲ್ಲಿಗೆ ಇದು ಅಂಬಾರಿಗೆ ಅಂತ ಹೋಗಿ ಮತ್ತೆ ಬರೋದು ಅಂತ ಹೋಗಿದ್ದು, ಅದು ಅಲ್ಲೇ ಹಾಟ್ ಆಗಿತ್ತು. ಅಲ್ಲಿ ಸೈದಮ್ಮನ್ ಅಂತೇಳಿ, ಮತ್ತೆ ಇದು ಪ್ಯಾರು ಅಂತೇಳಿ ಅವ್ರು ಮಾವತ್ತು ಕಬಾಡಿ, ಮತ್ತೆ ರಹೀಮು ಮತ್ತೆ ಮಾಮೂಸ್ ಅದಕ್ಕೆ ಅವ್ರ ಮಾವತ್ತ ಕಬಾಡಿ ಹೋಗಿದ್ದು. ಆಮೇಲೆ ಸೈದಮ್ಮದು ಇದು ನಿಮ್ಮ ಮಾದಪ್ಯಾರು ಮತ್ತೆ ಮಾಮೂದ್ ಬಂದ್ಬಿಟ್ರು. ಸೈದಮ್ಮದು ಮತ್ತೆ ರಹೀಮ್ ಅಲ್ಲೇ ಇದ್ರು. ರಹೀಮ್ ಅಂದ್ರೆ ಭಾಸ್ಕರ ಮಾವತ, ಸೈದಮ್ಮದು ದ್ರೋಣ ಮಾವತ. ಆಮೇಲೆ ಮತ್ತೆ ಇಲ್ಲಿಗೆ ಬಂದವರು, ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದು ಇಲ್ಲೇ ಇದ್ರು. ಸಕ್ಕರೆಬೈಲ್ ಬಗ್ಗೆ ಇಷ್ಟೊಂದು ನ್ಯೂಸ್ ಕೇಳ್ತಿದ್ದೀರಾ, ಡಾಕ್ಟರ್ದು ಮತ್ತೆ ಆನೆಗಳು ಗಾಯ ಆಗಿರೋದು, ನಿಮ್ಗೆ ಏನಿಸ್ತದೆ ಇದೆಲ್ಲ ನೋಡಿದ್ರೆ? ಇದು ನಾವು ಈಗ ಹೊಸ್ತಿಂದ ನೋಡ್ತಾರದು. ನಮ್ಮ ಕಾಲದಲ್ಲಿ ಹಿಂಗೆ ನಾವು ಗಾಯ ಆಗಿದ್ದು ನಾವು ನೋಡಿದ್ದಿಲ್ಲ. ನಾವು ಸುಮಾರು ಆನೆ ಬಳಸಿದೀನಿ. ಈಗ ನಾನು ಕುಂತಿದ್ದೆಲ್ಲ ಅದು ನಾನೇ ಬಳಸಿದ್ದು. ಇವಾಗ ಲಾಸ್ಟ್ ನಾನು ಕುಂತಿದ್ದೆ ಲಾಸ್ಟ್ ಆನೆ. ನನ್ನ ಹತ್ರ 4 ಮರಿ ಹಾಕಿದ್ದು, ಕುಂತಿದ್ದು 4 ಮರಿ ನಾನು. ಅಂದರೆ ಬರ್ಬೇಕಾದ್ರೆ ಒಂದು ಮರಿ ಇತ್ತು ಅದ್ರ ಜೊತೆಯಲ್ಲಿ. ಆಮೇಲೆ ನಾನು ಬಂದಮೇಲೆ ಮೂರು ಮರಿಯನ್ನು ಹಾಕ್ತು. ಕ್ಯಾಪ್ಚರ್ ಮಾಡಿದಾಗಲೇ ಮರಿ ಜೊತೆ ಇದ್ದಿದ್ದು? ಕ್ಯಾಪ್ಚರ್ ಮಾಡ್ತೀನಿ. ತಾಯಿ ಮರಿ 2 ಕುಂತಿ ಮತ್ತೆ ಬಾನಮತಿ 2 ಹಿಡ್ಕೊಂಡು ಬಂದಿದ್ದು. 2014ರಲ್ಲಿ ತಂದಿದ್ದು ಅದು. ಅದ್ರ ಮಗು ಅರ್ಜುನ ಅರ್ಜುನನು ಅವಾಗ ಜೊತೆನೇ ತಂದಿದ್ದು. ಅರ್ಜುನ ಮತ್ತೆ ಕುಂತಿ. ಇಲ್ಲಿ ಬಂದು ಹುಟ್ಟಿದ್ದು ಧನುಷು, ಹೇಮಾವತಿ, ಮತ್ತೊಂದು ಶಿವನ ಅವ್ರಿಟ್ಟಿದ್ದು. ಈಗ ನಾವು ಅಲ್ಲ ಶಿವ ಅಂತಿದ್ದು. ನಾವು ಶಿವ ಅಂತ ಕರಿತೀವಿ. ಆವಾಗ 3 ಮರಿ ನಮ್ಮ ಹತ್ರ ಹಾಕ್ತಿದ್ದೆ. ಆಮೇಲೆ ನಾನು ಕೊಟ್ಟಮೇಲೆ ಒಂದು ಹಾಕಿತ್ತು. ಈಗ ಆಯ್ತಲ್ಲ ನಿಮ್ಮ ಹತ್ರ. ಆಮೇಲೆ ಅದೆಲ್ಲ ನಾವೇ ಕಳಿಸಿದ್ವಿ. ಅವಾಗ ನಾವಷ್ಟು ಗಾಯನ ಮಾಡ್ತಿದ್ದಿಲ್ಲ. ಅಂದರೆ ಇವಾಗ ಏನಂತ ಗೊತ್ತಿಲ್ಲ ಈ ಡಾಕ್ಟ್ರದ್ದು. ಅದೇನು ಗೊತ್ತಾ, ಡಾಕ್ಟ್ರುಗಳು ಅಂದರೆ ಒಂದು ಜವಾಬ್ದಾರಿ. ನಾನು ಏನು ಹೇಳ್ತೀನಿ ಅದಕ್ಕೆ ಹೇಳ್ತಾನೆ ನಾನು, ಫಸ್ಟು ಒಂದು ಜವಾಬ್ದಾರಿ ಬೇಕು. ಈಗ ನೋಡಿ, ನಿಮ್ಮ ಹತ್ರ ಮೊಬೈಲ್ ಇದೆ, ಅದು ನಿಮ್ಮದು ಅಂತ ಇದ್ಮೇಲೆ ನೀವು ಕಂಡೀಷನ್ ಇಟ್ಕೊತೀರಿ. ಅಂದರೆ ನಿಮಗೆ ಗೊತ್ತಿದ್ದು ನಮ್ಮದೇ ಇದು, ನಾನು ಇಟ್ಕೋಬೇಕು ಕಂಡೀಷನು ಅಂತ. ಈಗ ನಾನು ನಮ್ಮ ಮೊಬೈಲ್ ಕೊಟ್ಟರೆ ನೀವೇನು ಮಾಡ್ತೀರಿ, ಹೆಂಗೆ ಬೇಕು ಹಂಗೆ ಯೂಸ್ತೀರಿ, ಹೆಂಗೆ ಬೇಕಾದ್ರೆ ಹೋಗಲಿ ಇದು ಇರಲಿ ಅಂತೀವಿ. ಹಾಗೆ ಒಂದು ಡಾಕ್ಟ್ರ್ ತಂದ್ರು ಅದಕ್ಕೆ ಪರ್ಮನೆಂಟ್ ಡಾಕ್ಟ್ರ್, ಅದಕ್ಕೆ ಆಗಿ ಬರಬೇಕು. ಅವನಿಗೆ ನಾಳೆ ಏನಾದ್ರು ಶಿಕ್ಷೆ ಕೊಡೋದ್ರೂ ಪರವಾಗಿಲ್ಲ, ರೆಡಿ ಇರಬೇಕು. ಈಗ ನೋಡಿ, ಮೊನ್ನೆ ಕಲ್ಲಪ್ಪ ಅವ್ರು ಬಂದರು, ಇಂಜೆಕ್ಷನ್ ಕೊಟ್ಟರು, ಅವ್ನ ಕಿವಿ ಹೋಯ್ತು, ಒಂದು ಕಾಲು ಬಗ್ಬಿಡ್ತು ಆನೆದು. ಈಗ ಅವನಿಗೆ ಏನು ಮಾಡಂಗೈತಿ ನೀವು? ಅವ್ರಿಗೆ ಏನು ಮಾಡಂಗೈತಿ? ಕಲ್ಲಪ್ಪಗೆ ಶಿಕ್ಷೆ ಕೊಡಂಗೈತೆ? ಏನಾದ್ರು ಮಾಡಂಗೈತ? ಏನಿಲ್ಲ. ನೀವು ಕದ್ರಪ್ಪ, ನಾ ಬಂದಿದ್ದು ಔಷಧಿ ಕೊಟ್ಟೆ ಹೋದೈತಿ. ಹಾಗೆ ಡ್ಯೂಟಿ ಈಗೇನು ಗೊತ್ತಾ, ಪೂರ ಸುಲಭ. ಈಗೆಲ್ಲ ಈಗ ಮಾವತರುಗಳ್ದು ಕಬಾಡಿಗಳ್ದು ನಡೆಯಲ್ಲ ಇಲ್ಲಿ. ನಾನು ನೋಡ್ತಾ ಇದ್ದೀನಿಲ್ಲ, ಅಲ್ಲಿ
ಮಾವಾತ ಕಬಾಡಿ ಜಮ್ಯಾರ್ಗಳ್ದು ನಡೆಯಲ್ಲ. ಈಗೇನಿದ್ರು ಆಫೀಸುಗಳ್ದೆ ಹೈ ಲೆವೆಲ್ ಪೂರ. ಈಗ ಮಾವಾತ ಕಬಾಡಿ ಏನು ಕಲ್ತಿಲ್ಲ, ಅಲ್ಲಿ ಡ್ಯೂಟಿನೇ ಕಲ್ತಿಲ್ಲ, ಅವನಿಗೇನು ಅನುಭವನೇ ಇಲ್ಲ, ಒಟ್ಟು ಸಂಬಳಕ್ಕೆ ಮಾಡ್ತಾನೆ ಅಷ್ಟೇ ಅವನು. ಹಂಗಾಗಿ ನಡೀತದೆ ಅಲ್ಲಿ. ಗೌರ್ಮೆಂಟ್ ಡ್ಯೂಟಿ ಹಾಂ, ಹಂಗೆ ನಡೀತದೆ ಅಲ್ಲಿ. ಮಾತಾ ಕಬಾಡಿ ಯಾರ್ದು ಮಾತು ಕೇಳಲ್ಲ ಅವರು. ಆಫೀಸ್ಗಳು ಯಾರು ಮಾತು ಕೇಳಲ್ಲ, ಮಾತು ಆಫೀಸುಗಳ್ದೇ ನಡೀತದೆ.